ಚಿಕ್ಕಣ್ಣ ಅವರನ್ನು ಕೂಡ ಕರೆಸಿ ಪಬ್ನಲ್ಲಿ ತಲಾಶ್ ನಡೆಸಿದಂತಹ ಪೊಲೀಸರು ಅದಾದ ಬಳಿಕ ಬಟ್ಟೆ ಅಂಗಡಿ ಒಂದರಲ್ಲೂ ಕೂಡ ತಲಾಶ್ ನಡೆಸಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ಬಟ್ಟೆ ಅಂಗಡಿಯಲ್ಲೂ ಕೂಡ ಸ್ಥಳ ಮಹಜರು ಆಗಿದೆಯಂತೆ. ಯಾತಕ್ಕಾಗಿ ಹೇಳ್ತಾ ಹೋಗ್ತೀವಿ. ದರ್ಶನ್ ಕಾರು ಚಾಲಕ ಲಕ್ಷ್ಮಣನ ಕರೆದೊಯ್ದು ಮಹಜರು ಮಾಡಿದ್ದಾರೆ. ಇಬ್ಬರನ್ನು ಕೂಡ ಕರೆದುಕೊಂಡು ಹೋಗಿ ಅಲ್ಲೂ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಆರ್ ನಗರದ ವಿವಿಧ ಸ್ಥಳಗಳಲ್ಲಿ ಮಹಜರು ಕಾರ್ಯ ನಡೆದಿದೆ. ಬಟ್ಟೆ ಅಂಗಡಿಯಲ್ಲೂ ಕೂಡ. ಯಾಕಂತಂದ್ರೆ ರೇಣುಕಾ ಸ್ವಾಮಿಯನ್ನ ಹತ್ಯೆಗೈದಂತ ನಂತರ ಆತನ ಟೀ ಶರ್ಟ್ ಅನ್ನ ಬದಲಾಯಿಸಿದ್ರು ಅಂತ ಹೇಳಲಾಗ್ತಾ ಇತ್ತು. ಆ ಟೀ ಶರ್ಟ್ ಅನ್ನ ಬದಲಾಯಿಸಿದ್ರೆ ಆ ಟೀ ಶರ್ಟ್ ಅನ್ನ ಎಲ್ಲಿ ತೆಗೆದುಕೊಂಡು ಬಂದ್ರು ಅಲ್ಲಿಗೂ ಕೂಡ ಹೋಗಿ ಮಹಜರು. ನೋಡಿ, ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಿದ್ರಿ. ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ರಿ. ಬಟ್ಟೆ ಅಂಗಡಿಗೂ ಕೂಡ ಹೋಗಿ ಸ್ಥಳ ಮಹಜರು ಮಾಡ್ತಾ ಇರೋದು. ಅಲ್ಲೂ ಕೂಡ ಹೋಗಿ ತನಿಖೆಯನ್ನ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ರೆಸ್ಟೋ ಬಾರ್ನಲ್ಲಿ ಮಹಜರು ಮಾಡಿದಂಥ ಪೊಲೀಸರು ಬಟ್ಟೆ ಅಂಗಡಿಗೂ ಕೂಡ ಹೋಗಿ ಮಹಜರು ಮಾಡ್ತಾ ಇರೋದು. ಯಾಕೆ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ. ರೇಣುಕಾ ಸ್ವಾಮಿಯನ್ನ ಶೆಡ್ ಹೌಸ್ನಲ್ಲಿ ಅವರ ಮೇಲೆ ಹಲ್ಲೆ ಮಾಡಿ ಅವರು ಪ್ರಾಣ ಹೋಗಿದೆ ಅಂತ ಗೊತ್ತಾದಂತಹ ಬಳಿಕ ಮುಂದಿನ ಭಾಗದಲ್ಲಿ ಅವರು ಬಟ್ಟೆಯನ್ನು ಬದಲಾಯಿಸ್ತಾರೆ. ಆ ಬಟ್ಟೆಯನ್ನು ಬದಲಾಯಿಸುವ ಸಂದರ್ಭದಲ್ಲಿ ಮತ್ತೊಂದು ಬಟ್ಟೆಯನ್ನು ತೆಗೆದುಕೊಂಡು ಬರ್ತಾರೆ. ಯಾವ ಅಂಗಡಿಗೆ ಹೋಗಿ ಬಟ್ಟೆಯನ್ನು ತೆಗೆದುಕೊಂಡು ಬಂದಿದ್ದಾರೆ ಆ ಅಂಗಡಿಗೆ ಹೋಗಿ ಈಗ ಸ್ಥಳ ಮಹಜರು ಮಾಡ್ತಿದ್ದಾರೆ ಅಂತ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಹಾಗಾದರೆ ನಿಜಕ್ಕೂ ಕೂಡ ಬಟ್ಟೆಯನ್ನು ಬದಲಾಯಿಸಿದ್ದು ನಿಜವೇ ಆಗಿದ್ದಲ್ಲಿ ಈಗ ಅಲ್ಲಿ ಹೋಗಿ ಆ ಅಂಗಡಿಗೆ ಹೋಗಿ ಎಷ್ಟೊತ್ತಿಗೆ ಬಂದಿದ್ರು, ಶರ್ಟನ್ನು ಪರ್ಚೇಸ್ ಮಾಡಿದ್ರ, ಯಾವ ಸಮಯದಲ್ಲಿ ಪರ್ಚೇಸ್ ಮಾಡಿದ್ರು, ಇವೆಲ್ಲದರ ಕುರಿತಾಗಿ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಅವರ ಸಿಬ್ಬಂದಿಗಳೊಂದಿಗೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಅವ್ರನ್ನ ಏನು ಕರೆದುಕೊಂಡು ಹೋಗಿ ಈಗ ಚಾಲಕನನ್ನು ಕೂಡ ಕರೆದುಕೊಂಡು ಹೋಗ್ತಿದ್ದಾರಲ್ಲ ಲಕ್ಷ್ಮಣ್. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಬ್ಬರನ್ನು ಕೂಡ ಕರೆದುಕೊಂಡು ಹೋಗಿ ಅಲ್ಲಿ ಮಹಜರು ಮಾಡ್ತಿರುವಂಥ ಸಂದರ್ಭದಲ್ಲಿ ಅವರಿಬ್ಬರನ್ನ ಸಿಬ್ಬಂದಿಗಳ ಮುಂದೆ ನಿಲ್ಲಿಸಿ ಎಷ್ಟೊತ್ತಿಗೆ ಬಂದರು ಮತ್ತು ಅಲ್ಲಿರುವಂಥ CCTVಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸಗಳು ಈ ಒಂದು ಮಹಜರುವಿನಲ್ಲಾಗುತ್ತೆ. ಅಲ್ಲಿನ CCTV ದೃಶ್ಯಾವಳಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಮುಂದಿನ ತನಿಖೆಯನ್ನು ಮಾಡೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ನೋಡಿ, ರೆಸ್ಟೋ ಬಾರ್ ನಂತರ ಬಟ್ಟೆಯನ್ನು ಖರೀದಿ ಮಾಡಿದಂಥ ಬಟ್ಟೆ ಅಂಗಡಿಯಲ್ಲೂ ಕೂಡ ಮಹಜರು ಮಾಡ್ತಾ ಇರೋದು. ಪ್ರತಿಯೊಂದು ಅಂಶಗಳು ಕೂಡ ಇಲ್ಲಿ ಎಷ್ಟೊಂದು ಮಹತ್ವ ಅನ್ನೋದು ಈ ಮುಖಾಂತರ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಇಲ್ಲಿ ಮಹಜರು ಕಾರ್ಯ ಹೇಗೆ ನಡೀತಾ ಇದೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವಿತ್, ನೋಡಿ, ನಾನೀಗ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನಿಂತಿದ್ದೀನಿ. ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಈ ಪೊಲೀಸ್ ಠಾಣೆಗೆ ಹಾಸ್ಯ ನಟ ಚಿಕ್ಕಣ್ಣ ಆಗಮಿಸಿ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ನೋಟಿಸನ್ನು ಕೊಟ್ಟಂಥ ಹಿನ್ನೆಲೆಯಲ್ಲಿ ನಟ ಚಿಕ್ಕಣ್ಣ ಈಗ ಆಗಮಿಸಿದ್ದು ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಈ ಒಂದು ಬೆಳವಣಿಗೆ ಆಗಿದೆ. ರೆಸ್ಟೋ ಬಾರ್ನಲ್ಲಿ ಚಿಕ್ಕಣ್ಣ ಸ್ಥಳ ಮಹಜರಿಗೂ ಕೂಡ ಹಾಜರಾಗಿದ್ದರು. ಅಲ್ಲಿಂದ ನೇರವಾಗಿ ಈಗ ಚಿಕ್ಕಣ್ಣ ಈಗ ಪೊಲೀಸ್ ಠಾಣೆಗೂ ಕೂಡ ಆಗಮಿಸಿದ್ದಾರೆ ವಿಚಾರಣೆಗೆ ನೋಟಿಸ್ ಕೊಟ್ಟಂಥ ಹಿನ್ನೆಲೆಯಲ್ಲಿ. ಇನ್ನು ದಿವಿತ್, ಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ನಟ ಚಿಕ್ಕಣ್ಣ ಅವರನ್ನ ಕೂಡ ಕರ್ಕೊಂಡು ಬರಲಾಗಿದೆ. ಖಾಸಗಿ ಕಾರ್ನಲ್ಲಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ. ಸ್ಥಳ ಮಹಜರು ವೇಳೆಯಲ್ಲೂ ಕೂಡ ಚಿಕ್ಕಣ್ಣ ಹಾಜರಾಗಿದ್ರು. ಹಾಗೆಯೇ ಈಗ ಮತ್ತೆ ವಾಪಸ್ ಬ್ಯಾಕ್ ಟು ಸ್ಟೇಷನ್ ಸ್ಟೋನಿ ಬ್ರೂಕ್ನಲ್ಲಿ ಸ್ಥಳ ಮಹಜರು ವೇಳೆ ಚಿಕ್ಕಣ್ಣ ಇದ್ರು. ಅನಂತರ ಅಲ್ಲಿಂದ ವಾಪಸ್ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ನಟ ಚಿಕ್ಕಣ್ಣ ವಾಪಸ್ ಬಂದಿದ್ದಾರೆ. ಇನ್ನೂ ಕೂಡ ಅವರ ವಿಚಾರಣೆ ಮುಗ್ದಿಲ್ಲ ಅಂತ ಅನ್ಸುತ್ತೆ. ಫಸ್ಟು ಸ್ಟೇಷನ್ಗೆ ಕರೆಸಿ ವಿಚಾರಣೆ ಮಾಡಿ ಅನಂತರ ಅಲ್ಲಿಂದ ಸ್ಟೋನಿ ಬ್ರೂಕ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರು ಮಾಡಿ ಆ ನಂತರದಲ್ಲಿ ಈಗ ಮತ್ತೆ ವಾಪಸ್ ಅನ್ನಪೂರ್ಣೇಶ್ವರಿ ಸ್ಟೇಷನ್ಗೆ ಕರ್ಕೊಂಡು ಬರಲಾಗ್ತಾ ಇದೆ. ಖಾಸಗಿ ವೆಹಿಕಲ್ನಲ್ಲಿ ಬರ್ತಾ ಇದ್ದಾರೆ ಅವರು, ಪೊಲೀಸರ ಜೊತೆ ಏನು ಬರ್ತಾ ಇಲ್ಲ, ಆದರೆ ವಾಪಸ್ ಸ್ಟೇಷನ್ಗೆ ಬರ್ತಾ ಇದ್ದಾರೆ. ಚಿಕ್ಕಣ್ಣ ಅವರು ತಾನಾಗೆ ಬಂದಿದ್ದಾರೆ. ಪೊಲೀಸರು ಮೋಸ್ಟ್ಲಿ ನೋಟಿಸ್ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ವಿಚಾರಣೆ ಬಾಕಿ ಇದೆಯಾ ಏನು ಅಂತ ಗೊತ್ತಿಲ್ಲ. ವಾಪಸ್ ಅವರು ಸ್ಟೇಷನ್ಗೆ ಬರ್ತಾ ಇದ್ದಾರೆ. ಮಾಹಿತಿ ತಗೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ಚಿಕ್ಕಣ್ಣ ಅವ್ರ ಹತ್ರ. ಚಿಕ್ಕಣ್ಣ ಅವರ ವಿಚಾರದಲ್ಲಿ ಇನ್ನು ಏನೂ ಕೂಡ ನಿರ್ಧಾರ ಆಗಿಲ್ಲ, ಆದರೆ ಜಸ್ಟ್ ಮಾಹಿತಿ ತಗೋತಾ ಇದ್ದಾರೆ ಅಂತ ಕಾಣುತ್ತೆ ಮೇಲ್ನೋಟಕ್ಕೆ. ವಾಪಸ್ ಇಲ್ಲಿ ಸ್ಟೋನಿ ಬ್ರೂಕಲ್ಲಿ ಸ್ಥಳ ಮಹಜರು ಮುಗಿಸಿ
ವಾಪಸ್ ಸ್ಟೇಷನ್ ಕಡೆ ಚಿಕ್ಕಣ್ಣ ಅವ್ರು ಬರ್ತಾ ಇದ್ದಾರೆ. ಯಾತಕ್ಕೋಸ್ಕರ ಬರ್ತಾ ಇದ್ದಾರೆ, ಮುಂದೆ ಏನಾಗುತ್ತೆ, ಪೊಲೀಸರು ಮತ್ತೆ ವಿಚಾರಣೆ ಕಂಟಿನ್ಯೂ ಮಾಡ್ತಾರ, ಇದೆಲ್ಲ ಡೀಟೇಲ್ಸ್ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆಲ್ ರೈಟ್, ನಮ್ಮ ಜೊತೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಅಲ್ಲಿ ಬಟ್ಟೆ ಕೊಂಡ್ಕೊಳ್ಳೋಕೆ ಸ್ಟೇಷನ್ ಅಂಗಡಿಗೆ ಹೋದಂಥ ಸಂದರ್ಭ ಮತ್ತು ಅಲ್ಲಿ ಈಗ ಪೊಲೀಸರು ಸ್ಥಳ ಮಹಜರು ಮಾಡ್ತಾ ಇರ್ತಕ್ಕಂಥದ್ದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಚಿಕ್ಕಣ್ಣ ವಾಪಸ್ ಅನ್ನಪೂರ್ಣೇಶ್ವರಿ ಸ್ಟೇಷನ್ಗೆ ಬರ್ತಾ ಇದ್ದಾರೆ ಅಂತ ಏನೆಲ್ಲ ಬೆಳವಣಿಗೆಗಳಾಗ್ಬೋದು ಈ ಕೇಸ್ನಲ್ಲಿ ನಾಗೇಂದ್ರ ಬಾಬು? ಶ್ರೀದೇವಿ ನೋಡಿ, ಒಂದು ಕಡೆ ಚಿಕ್ಕಣ್ಣ ರೆಸ್ಟೋ ಬಾರ್ಗೆ ತೆರಳಿ ಅಲ್ಲಿ ಸ್ಥಳ ಮಹಜರು ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ವಿಚಾರಣೆಗೆ ಹೆದರುಪಡಿಸಿದ್ರು. ಅಲ್ಲಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿರುವಂಥ ಪೊಲೀಸರು ನಂತರ ಪೊಲೀಸ್ ಠಾಣೆಗೆ ಬಂದು ತಮ್ಮ ಹೇಳಿಕೆಯನ್ನು ಕೊಡಬೇಕು ಅಂತೇಳಿ ಅವರಿಗೆ ಅಲ್ಲೇ ಸೂಚನೆಯನ್ನು ಕೊಟ್ಟಿದ್ರು. ಹಾಗಾಗಿ ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಸ್ನೇಹಿತನ ಕಾರ್ನಲ್ಲಿ ಚಿಕ್ಕಣ್ಣ ಈಗ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ಈಗ ಚಿಕ್ಕಣ್ಣ ಆಗಮಿಸಿರುವಂಥ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿ ಅವರಿಂದ ಒಂದಷ್ಟು ಮಾಹಿತಿಗಳನ್ನು ಪಡೆದುಕೊಳ್ತಾರೆ, ಅದೇ ರೀತಿಯಾಗಿ ದಾಖಲೆಯನ್ನು ಕೂಡ ಮಾಡ್ಕೊಳ್ತಾರೆ. ಪ್ರಮುಖವಾಗಿ ಅವತ್ತು ರೆಸ್ಟೋ ಬಾರ್ನಲ್ಲಿ ಕೂತು ಏನೆಲ್ಲ ಚರ್ಚೆ ಆಗಿತ್ತು, ಯಾರೆಲ್ಲ ಇದ್ರು, ಜೊತೆಗೆ ಏನೆಲ್ಲ ಮಾತುಕತೆಗಳಾಗ್ತಾ ಇತ್ತು, ಆ ಸಂದರ್ಭದಲ್ಲಿ ಏನಾದರೂ ರೇಣುಕಾಸ್ವಾಮಿ ವಿಚಾರವಾಗಿ ಏನಾದರೂ ಪ್ರಸ್ತಾಪ ಆಗಿತ್ತಾ, ಅಥವಾ ನಿಮ್ಗೆ ಏನಾದರೂ ಗೊತ್ತಿತ್ತಾ, ಅಥವಾ ರೇಣುಕಾಸ್ವಾಮಿ ವಿಚಾರ ಅಂದ್ರೆ ಅಲ್ಲಿಗೆ ಯಾವಾಗ ಪವನ್ A3 ಆರೋಪಿ ಪವನ್ ಬಂದು ಪಬ್ನಲ್ಲಿ ಇದ್ದಂಥ ದರ್ಶನ್ ಹಾಗೂ ವಿನೋದ್ಗೆ ಈ ವಿಚಾರವನ್ನು ತಿಳಿಸ್ತಾರೆ, ಆಗ ನೀವು ಅಲ್ಲೇ ಇದ್ರ? ಎಲ್ಲ ಪ್ರಶ್ನೆಗಳನ್ನ ಮಾಡಿ ಅವರಿಂದ ಹೇಳಿಕೆಗಳನ್ನ ಪಡೆದುಕೊಂಡು ಅದನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸಕ್ಕೆ ಈಗ ಪೊಲೀಸರು ಮುಂದಾಗ್ತಾರೆ. ಮತ್ತೊಂದು ಕಡೆ ಈಗ ಆಲ್ ರೈಟ್ ವಿಲ್ ಕಮ್ ಬ್ಯಾಕ್ ಟು ಯು ನಾಗೇಂದ್ರ ಬಾಬು.